ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ನಾವು ಇವಾಗ ನೋಡೋಣ ಕುಂಭರಾಶಿ ಬಗ್ಗೆ. ಕುಂಭರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಯಾವ ಯೋಗ, ಏನು ಭಾಗ್ಯ ಇದೆ ನೋಡುವುದಾದರೆ, ರಾಶಿಯಲ್ಲಿ ರಾಹು, ದ್ವಿತೀಯದಲ್ಲಿ ಕುಜ, ಶನಿ ತೃತೀಯದಲ್ಲಿ, ರವಿ ಬುಧ ಮತ್ತು ಚತುರ್ಥಾಧಿಪತಿ ಶುಕ್ರ ಪಂಚಮದಲ್ಲಿ, ಗುರು ಸಪ್ತಮದಲ್ಲಿ, ಕೇತು ನವಮದಲ್ಲಿ. ಚಂದ್ರ ರಾಶಿಯಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಾಗದೋಷವು ಕಂಡುಬರುತ್ತೆ. ನಾಗಕ್ಷೇತ್ರಕ್ಕೆ ಹೋಗಿ ಅಥವಾ ಮನೆಯ ಹತ್ತಿರ ಇರುವಂತಹ ನಾಗದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ಈ ರಾಶಿಯಲ್ಲಿರುವಂತಹ ರಾಹುವಿನ ದೋಷ ನಿವಾರಣೆ ಆಗುತ್ತೆ. 1.5 ವರ್ಷ ಇನ್ನು 7.5 ಶನಿ ಬಾಕಿ ಇದ್ದು ಎಲ್ಲ ತೊಂದರೆಗಳು ನಿವಾರಣೆಯಾಗಿದೆ. 7.5 ಶನಿಯ ತೊಂದರೆ ಕಡಿಮೆಯಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿಯುತ ಜೀವನ ಮಾಡುವಂತಹ ಯೋಗ ಭಾಗ್ಯ ಇನ್ನು ಮುಂದೆ ಇಲ್ಲಿಗೆ ಬರುವಂಥದ್ದು. ಕಳೆದು ಹೋದ ಸರ್ವಸ್ವ ಕೂಡ ಅಂದರೆ 7.5 ಶನಿಯಲ್ಲಿ 7.5ಯಲ್ಲಿ ಏನೆಲ್ಲ ನೀವು ಕಳ್ಕೊಂಡಿದ್ದೀರೋ ಅದಕ್ಕಿಂತ 4 ಪಟ್ಟು ಪ್ರಾಪ್ತಿಯಾಗುವಂಥದ್ದು. ನಿಮಗೆ ಸುಯೋಗವು ಈ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾಪ್ತಿಯಾಗುತ್ತೆ. ಧನ, ಮಾನ, ಗೌರವ ಇದೆಲ್ಲ ಕೂಡ ನಿಮಗೆ ಮರಳಿ ಬರುವಂತಹ ಯೋಗ. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಕಂಡು ಬಂದರೂ ದೇವರ ಸೇವೆ, ಪೂಜೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರದು ಹೇಳ್ತೇವೆ. ಅನ್ಯಥಾ ಶರಣಂ ನಾಸ್ತಿ ತವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ಅಂದರೆ ನಾವು ದೇವರಿಗೆ ಶರಣು ಹೋಗಬೇಕು. ದೇವರಲ್ಲಿ ಶರಣಾಗತರಾದರೆ ನಮ್ಮ ಎಲ್ಲ ಕಷ್ಟಗಳು, ದುಃಖಗಳು ನಿವಾರಣೆ ಮಾಡುವಂತಹ ಶಕ್ತಿ ಆ ಸ್ಥಾನಕ್ಕೆ, ಆ ಸಾನ್ನಿಧ್ಯಕ್ಕೆ ಇದೆ. ಆದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಕೈ ಮುಗಿದು ನಮ್ಮ ಎಲ್ಲ ಕಷ್ಟವನ್ನು ಆ ಪರಮಾತ್ಮನ ಹತ್ರ ಹೇಳಿದರೆ ನಮ್ಮ ಎಲ್ಲ ಕಷ್ಟವನ್ನು ದೇವರು ಪರಿಹಾರ ಮಾಡುತ್ತಾನೆ. ಕಚೇರಿಯಲ್ಲಿ ನೀವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗುವಂಥದ್ದು, ನೆರೆಹೊರೆಯವರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವುದು. ಅಷ್ಟು ಸಿಕ್ಕಿದರೂ ಇನ್ನಷ್ಟು ಬೇಕೆಂಬ ಆಸೆ. ನಮಗೆ ಸಿಕ್ಕಿದರಲ್ಲಿ ನಾವು ತೃಪ್ತಿಯಾಗಿ ಜೀವನ ಮಾಡಬೇಕು. ಇಷ್ಟು ಸಿಕ್ಕಿದೆ, ಇಷ್ಟು ಸಾಕು, ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ ಸಾಕು ಅನ್ನುವ ಬದಲು ಇನ್ನೂ ಬೇಕು, ಇನ್ನಷ್ಟು ಬೇಕು ಅನ್ನುವಂತಹ ಆಶಾಭಾವನೆ ನಿಮಗೆ ಮನಸ್ಸಿನಲ್ಲಿ ಈ ತಿಂಗಳು ಉಂಟಾಗುತ್ತದೆ. ವಿವಾಹ ಭಾಗ್ಯ, ಗೃಹ ನಿರ್ಮಾಣ ಯೋಗ, ಮಕ್ಕಳ ಭಾಗ್ಯ, ಶುಭ ಸೂಚನೆ, ಶುಭ ಶಕುನಗಳು ನಿಮಗೆ ಗೋಚಾರವಾಗುತ್ತೆ. ನೀವು ಪ್ರಯಾಣ ಮಾಡುವಾಗ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೂ ಹೋಗಬೇಕಾದರೆ ದೇವರ ಕೋಣೆಯಲ್ಲಿರುವಂತಹ ದೀಪವನ್ನು ನೋಡಿ ದೇವರಿಗೆ ಕೈಮುಗಿದು ನಮಸ್ಕಾರ ಮಾಡಿ ಹೋಗುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಬರುವಂಥ ಎಲ್ಲ ವಿಘ್ನ ಕಂಟಕಗಳು ಎಲ್ಲ ನಿವಾರಣೆಯಾಗಿ ನಿಮ್ಮ ಯಾತ್ರೆಗಳು, ನೀವು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಶುಭಪ್ರದವಾಗುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಭಾಗ್ಯ, ತುಂಬ ಕಾಲದಿಂದ ನೀವು ಕಾಯ್ತಾ ಇರುವಂಥ ಒಳ್ಳೆ ಕೆಲಸ ಸಿಕ್ಕಿದರೆ ಸಾಕು ಅನ್ನುವಂತಹ ನಿಮ್ಮ ಕಾಯುವಿಕೆಗೆ ಇನ್ನು ಅಂತ್ಯ ಬಂದಿದೆ. ಒಳ್ಳೆಯ ಉದ್ಯೋಗ ಭಾಗ್ಯ ಸಿಗುವಂತಹ ಯೋಗಗಳು ನಿಮಗೆ ಗೋಚಾರವಾಗುತ್ತೆ. ಹಣ್ಣು ಹಂಪಲು, ತರಕಾರಿ ಇತ್ಯಾದಿಗಳನ್ನು ಬೆಳೆಸುವವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗಿ ಬೆಳೆ ಹಾನಿಯಾಗುವಂಥದ್ದು. ಅಂದರೆ ಅಲ್ಪವೃಷ್ಟಿ ಇರಲಿ, ಅನಾವೃಷ್ಟಿ ಇರಲಿ, ಅತಿವೃಷ್ಟಿ ಇರಲಿ, ಇದರಿಂದ ಸ್ವಲ್ಪ ಮಟ್ಟಿಗೆ ತರಕಾರಿ ಬೆಳೆಸುವವರಿಗೆ ನಷ್ಟ ಉಂಟಾಗುವುದು. ಜಲಮಂಡಳಿ ಕೆಲಸಗಾರರಿಗೆ ಒಳ್ಳೆ ಮುಂಬಡ್ತಿ ಆಗುವಂಥದ್ದು. ಕಲಾಭ್ಯಾಸಿಗಳಿಗೆ ಶ್ರಮಕ್ಕೆ ಒಳ್ಳೆಯ ಫಲ ದೊರಕುವ ಯೋಗ. ರಾಜಕೀಯದಲ್ಲಿ ನಿಮಗೆ ಅಲ್ಲೋಲ ಕಲ್ಲೋಲವಾಗುವಂಥ ವಾತಾವರಣ. ಯಾಕೆಂದರೆ ಈ ರಾಶಿಯವರಿಗೆ ರಾಜಕೀಯವು ಕೂಡಿ ಬರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ತೊಂದರೆ ಆದರೂ ಕೂಡ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಪಕ್ಷಾಂತರ ಆಲೋಚನೆ ಇವಾಗ ರಾಜಕೀಯದವರಿಗೆ, ಈ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಪಕ್ಷಾಂತರವಾಗುವಂತಹ ಆಲೋಚನೆಗಳು ಬರುವಂಥದ್ದು. ಹಾಗೆ ಮೇಲಧಿಕಾರಿಗಳ ಆಜ್ಞೆ ಪಾಲನೆಗಾಗಿ ಅವಿರತ ದುಡಿಮೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು. ಚರ್ಮರೋಗ, ವಾತ ಪೀಡೆ, ಕಾಲು ಮತ್ತು ಬೇರೆ ಕಾಲು ನೋವು ಸಂಬಂಧಿಗಳನ್ನು ಇದು ಗೋಚರವಾಗುತ್ತೆ. ಅಪಘಾತದ ಭಯವಾಗಿ ಬಿದ್ದು ಸ್ವಲ್ಪ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ವಾಹನ ಚಾಲನೆ ಮಾಡಬೇಕಾಗುತ್ತದೆ. ಗೆಳೆಯರಿಂದ ಮೋಸ ಹೋಗುವಂತಹ ಸಾಧ್ಯತೆ ತುಂಬ ಜಾಸ್ತಿ. ಆದಷ್ಟು ಜಾಗೃತೆಯಿಂದ ಜೀವನ ಮಾಡುವಂತಹ ಒಂದು ಎಚ್ಚರಿಕೆ ನೀವು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಹಳೆಯ ಅಲರ್ಜಿ ತೊಂದರೆ, ಯಾವುದೇ ರೀತಿಯಲ್ಲಿ ಚರ್ಮದ್ದು ಇರಲಿ, ಯಾವುದೇ ರೀತಿಯಲ್ಲಿ ಅಲರ್ಜಿಯ ತೊಂದರೆಗಳು ಇದ್ದಲ್ಲಿ ಇದು ಉಲ್ಬಣವಾಗುವಂಥದ್ದು
ಅಂಥದ್ದು ಈ ಏಪ್ರಿಲ್ ತಿಂಗಳಲ್ಲಿ ಕಾಣಬರುತ್ತೆ. ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಬನಶಂಕರಿ ದೇವಿಯ ಆರಾಧನೆ ಮಾಡುವುದರಿಂದ ಅಥವಾ ಬನಶಂಕರಿ ದೇವಸ್ಥಾನಕ್ಕೆ ಹೋಗುವುದರಿಂದ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಓಂ ಮಹಾಕಾಳಿ ನಮಃ ಈ ಮಂತ್ರವನ್ನು ನಿತ್ಯವೂ ಜಪ ಮಾಡುವುದರಿಂದ ನಿಮಗೆ ಎಲ್ಲ ಶುಭವಾಗುತ್ತದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಇದೆ ಫಲ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೀನಿ. ಆದಷ್ಟು ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಕುಂಭರಾಶಿಯವರೇ ಸ್ವಲ್ಪ ಆರೋಗ್ಯದ ಕಡೆ ನೀವು ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಈ ಸಮ್ಮರ್ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತದೆ, ಚರ್ಮ ರೋಗಗಳು ಅದು ಇದು. ಹಾಗಾಗಿ ನೀವು ಹೆಚ್ಚು ಗಮನ ಕೊಡಬೇಕು. ನೀರು ಅತಿಯಾಗಿ ಕುಡಿಯಬೇಕಾಗುತ್ತೆ. ಮತ್ತು ನೀವು ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು, ಡೈಲಿ ಬೆಳಗ್ಗೆ ಸಂಜೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಆಗುವ ಏರುಪೇರುಗಳನ್ನು ತೊಂದರೆಗಳನ್ನು ನೀವು ನಿವಾರಣೆ ಮನೆಯಲ್ಲೇ ಮಾಡ್ಕೋಬೋದು ಸ್ನೇಹಿತರೆ. ಉತ್ತಮ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ಮತ್ತು ಹಳೆಯ ಅಲರ್ಜಿಗಳಿದ್ದರೆ ಕೂಡ ಅದನ್ನು ಸಂಪೂರ್ಣವಾಗಿ ನೀವು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಹೀಗಾಗಿ ನೀವು ಈ ಮಾಸದಲ್ಲಿ, ಏಪ್ರಿಲ್ ಮಾಸದಲ್ಲಿ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಟ್ಟರೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಏಪ್ರಿಲ್ ಮಾಸದಲ್ಲಿ ಒಳ್ಳೆ ಶುಭ ಫಲಗಳನ್ನು ಪಡೆಯಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸಿಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ ಸ್ನೇಹಿತರೆ.